ಮಂದಿರ ವಿಚಾರವಾಗಿ ಮಾತನಾಡ್ತಾ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಿರುವಂಥದ್ದು, ಕೆಲವು ಮಸೀದಿಗಳ ಬಗ್ಗೆ ಮಾತನಾಡಿದ ಪಕ್ಷದ ಗಮನಕ್ಕೆ ಬಂದಿದೆ. ಮಸೀದಿಗಳನ್ನ ಕೆಡವತಕ್ಕಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಆದರೆ ರಾಮನ ಬಗ್ಗೆ, ರಾಮ ಮಂದಿರ ಕಟ್ಟೋದ್ರ ಬಗ್ಗೆ ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದು ರೀತಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ರಾಮನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲೇ ಯಾಕೆ ಹೋಗ್ಬೇಕು, ರಾಮ ಮಂದಿರಕ್ಕೆ ಯಾಕೆ ಹೋಗ್ಬೇಕು, ನಮ್ಮೂರಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಇದೆಲ್ಲ ರಾಮ ಹುಟ್ಟಿದ ಸ್ಥಳ, ಅದು ಅಲ್ಲೇ ಯಾಕೆ ಹೋಗ್ತಾರೆ ಅಂದರೆ ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆ, ಅದಕ್ಕೋಸ್ಕರ ಅಲ್ಲಿ ಜನ ಪವಿತ್ರತೆಯನ್ನು ನೋಡ್ತಾರೆ. ಇವಾಗ ತಿರುಪ್ತಿಗೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ ತಿರುಪ್ತಿ ಇಲ್ವಾ? ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ ಧರ್ಮಸ್ಥಳದ ದೇವ್ರು ಇಲ್ವಾ? ಎಲ್ಲಮ್ಮ ದೇವ್ರಿಗೆ ಯಾಕೆ ಹೋಗ್ತಾರೆ, ನಮ್ಮನೇಲಿ ಎಲ್ಲಮ್ಮನ ಫೋಟೋ ಇಲ್ವಾ? ಇವೆಲ್ಲ ಸಿದ್ದರಾಮಯ್ಯನವರ ಕಂತೆ ಪುರಾಣ, ಈ ಸಂತೆ ಭಾಷಣ ಅಂತಾರಲ್ಲ, ಸಿದ್ದರಾಮಯ್ಯನವರ ಈ ಸಂತೆ ಭಾಷಣ ಅಷ್ಟೇ. ದೇವರು ಎಲ್ಲಿ ಭಕ್ತಿ ಇರ್ತೈತೋ ಅಲ್ಲಿ ಹೋಗ್ತಾರಷ್ಟೇ. ನಮ್ಮ ಮನೆಗೆ ಮಾಡ್ಕೊಂತೀನಿ ಅಂದರೆ ನೀನು ಯಾರು ಬೇಡ ಅಂತ ಹೇಳಿದ್ರು. ಯಾಕೆ ಹಂಗಾರೆ ಮಸೀದಿಗೆ ಯಾಕೆ ಹೋಗ್ತೀರಾ ನೀವು, ಟೋಪಿ ಯಾಕೆ ಹಾಕೊಂತೀರಾ? ಅವಾಗ ಇವೆಲ್ಲ ಬರಲ್ಲ. ಮಸೀದಿಗೆ ನೀವು ಮನೆಗೆ ಮಸೀದಿ ಮಾಡ್ಕೊಂಬಿಡ್ಬೋದಲ್ಲ ನೀವು. ಸಿದ್ದರಾಮಯ್ಯನವರು ಮನೆಯಲ್ಲೇ ಮಸೀದಿ ಪೂಜೆ ಮಾಡ್ಬೋದಲ್ಲ, ಮಸೀದಿಗೆ ಯಾಕೆ ಹೋಗ್ತೀರಾ? ನೋಡಿ, ಅವರವರ ಭಾವನೆ ಇದೆ. ಹಿಂದೂಗಳ ಭಾವನೆ ಅದೊಂದು ಪವಿತ್ರ ಸ್ಥಳ, ಕಾಶಿ ಒಂದು ಪವಿತ್ರ ಸ್ಥಳ, ಶೃಂಗೇರಿ ಒಂದು ಪವಿತ್ರ ಸ್ಥಳ, ತಿರುಪತಿ ವೆಂಕಟರಮಣ ಪವಿತ್ರ ಸ್ಥಳ. ಅದು ಭಾವನೆ, ನಮ್ಮ ಭಾವನೆಗೆ ದಕ್ಕೋದ ರೀತಿ ತರೋ ರೀತಿ ಸಿದ್ದರಾಮಯ್ಯನವರು ಈ ಡೋಂಗಿ ನಾನು ಹಿಂದೂ ಅಂತಾರಲ್ಲ, ಅದರಲ್ಲೇ ಡೋಂಗಿತನ ಅಡಗಿದೆ ಅವ್ರದ್ದು. ಅದರಿಂದ ಇವ್ರಿಗೆ ಮುಂದೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನ ಪಾಠ ಕಲಿಸ್ತಾರೆ. ಇವ್ರಿಗೆ ಸರಿಯಾದಂಥ ಪಾಠ ಕಲಿಸ್ಬೇಕು. ಇಲ್ಲ ಅಂದರೆ ಈಗ ನೀವೇ ನೋಡಿದ್ದೀರ, ರೈತರು ಬರಗಾಲದಲ್ಲಿ ಸಾಯ್ತಾ ಇದ್ದಾರೆ, 600 ಜನ ಸತ್ತಿದ್ದಾರೆ. ಇವ್ರಿಗೇನಾದ್ರೂ ಜ್ಞಾನ ಇದೆಯಾ? ಮಾನ ಮರ್ಯಾದೆ ಏನಿದೆ? ಏನೂ ಇಲ್ಲ. ಆರಾಮ್ಸೆ ಅವ್ರು ಯಾರೋ ಮೌಲ್ವಿಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತಾರೆ. ರೈತರಿಗೆ 100 ಕೋಟಿ, ಮೌಲ್ವಿಗಳಿಗೆ 10,000 ಕೋಟಿ. ಇದು ನ್ಯಾಯನ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಂದರೆ ರೈತರ ಕಣ್ಣಿಗೆ ಸುಣ್ಣ ಹಾಕ್ತಾ ಇದ್ದಾರೆ, ಮೌಲ್ವಿಗಳಿಗೆ ಬೆಣ್ಣೆ ಹಚ್ತಾ ಇದ್ದಾರೆ. ಈ ಬೆಣ್ಣೆ ಹಚ್ಚೋ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಬಿಡಲಿಲ್ಲ ಅಂದರೆ ಈ ರಾಜ್ಯದಲ್ಲಿರುವಂಥ ಬಹುಸಂಖ್ಯಾತ ಹಿಂದೂಗಳು ಅವ್ರಿಗೆ ಸರಿಯಾದಂಥ ಸುಣ್ಣವನ್ನು ಹಚ್ತಾರೆ. ಯಾವಾಗ ಹಚ್ಚಬೇಕೋ ಅವಾಗ ಸುಣ್ಣ ಹಚ್ತಾರೆ. ನಿನ್ನೆ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಸೋಮಣ್ಣ ಅವ್ರು ನಿನ್ನೆ ನನಗೆ ಏರ್ಪೋರ್ಟ್ ಇಳಿದ ತಕ್ಷಣ ಫೋನ್ ಮಾಡಿದರು. ಎಲ್ಲ ಒಳ್ಳೇದಾಗಿದೆ ಅಣ್ಣ, ಏನು ಇನ್ನು ಸಮಸ್ಯೆ ಇಲ್ಲ, ಪಾರ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಲೋಕಸಭೆಯಲ್ಲಿ ಮತ್ತೆ ಮೋದಿಯನ್ನು ಗೆಲ್ಲಿಸ್ಬೇಕು, ನಾನು ಭೇಟಿಯಾಗೋಣ ಅಂತ ಹೇಳಿದ್ದಾರೆ. ನನಗೆ ಫೋನ್ ಅವರೇ ಮಾಡಿದರು. ಏರ್ಪೋರ್ಟ್ ಇಳಿದ ತಕ್ಷಣ ಅವರೇ ನನಗೆ ಫೋನ್ ಮಾಡಿ ಒಳ್ಳೇದಾಗಿದೆ ಅಂತ ಹೇಳಿದ್ರು. ಸೋಮಣ್ಣ ಅವ್ರದ್ದು ಸುಖಾಂತ್ಯ ಆಗಿದೆ. ಸೋಮಣ್ಣ ಅವ್ರದ್ದು ಏನು ಸಮಸ್ಯೆ ಇಲ್ಲ, ಪಾರ್ಲಿಮೆಂಟಲ್ಲಿ ಅವರು ಓಡಾಡ್ತಾರೆ. ಅವ್ರದ್ದು ಮತ್ತು ಅವ್ರದ್ದು ಬೇರೆ ಏನು ಇದಿದೆ ಅದನ್ನು ಪಾರ್ಟಿ ಲೆವೆಲಲ್ಲಿ ಕೂತು ಬಗೆಹರಿಸ್ತೀವಿ ನಾವು ಅದನ್ನು. ಅಮಿತ್ ಶಾ ಅವರ ಜೊತೆ ಏನು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ. ನನ್ನ ಜೊತೆನೂ ಮಾತಾಡಬೇಕಾದ್ರೆ ಅವ್ರು ರಾಜ್ಯಸಭಾ ಪ್ರಸ್ತಾವನೆಯನ್ನು ಮಾಡಿದ್ರು. ಅದನ್ನು ಈಗಾಗಲೇ ಕೇಂದ್ರದ ನಾಯಕರು ಒಪ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ ಇಲ್ಲ. ಅವ್ರಿಗೆ ಕೊಡೋದಾದರೆ ನಾನು ಅದನ್ನು ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀನಿ. ಆನಗಲ್ ಅತ್ಯಾಚಾರದ ಪ್ರಕರಣ ದಿನಕ್ಕೊಂದು ತಿರುವನ್ನು ಕಾಣ್ತಾ ಇದೆ. ಈಗ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಅವರ ತಂಡ ಅಲ್ಲಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆ ಹೆಣ್ಮಗಳನ್ನು. ಆದರೆ ಏಕಾಏಕಿ ರಾತ್ರಿ ಅಲ್ಲಿನ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಆ ಹೆಣ್ಮಗನ್ನ ಬೇರೆ ಕಡೆ ಕರ್ಕೊಂಡೋಗಿದ್ದಾರೆ. ಭೇಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾವುದು ಕಮರಿನ್ ಬಾನು ಅವರು ಅತ್ಯಾಚಾರಕ್ಕೆ ಒಳಗಾಗದಂಥ ಒಂದು ಹೆಣ್ಮಗಳೇನಿದ್ದಾರೆ ಅವರ ಭೇಟಿ ಮಾಡೋಕ್ಕೂ ಅವಕಾಶ ಕೊಡದೇ ಇರುವಂಥದ್ದು ಮತ್ತು ಪೊಲೀಸರ ಮುಖಾಂತರ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂಥದ್ದು, ಇದೆಲ್ಲ ನೋಡಿದ್ರೆ ಈ ಒಂದು ಪ್ರಕರಣದಲ್ಲಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಏನು ಒಂದು ದಾದಾಗಿರಿ ಏನು ಮಾಡ್ತಾ ಇದ್ದಾರೆ, ಮಾರಲ್ ಪೊಲೀಸಿಂಗ್. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಮೇಲೆ ಭಾಳ ದಾಳಿಗಳನ್ನು ಮಾಡಿದ್ರು, ಮಾರಲ್ ಪೊಲೀಸಿಂಗು ಹಂಗೆ ಹಿಂಗೆ. ಈಗೇನು ಮಾಡ್ತಾ ಇದ್ದೀರಾ ನೀವು? ಕಾಂಗ್ರೆಸ್ ಅವ್ರು ಬಂದ ಮೇಲೆ ನಿಮ್ಮದು ದಾದಾಗಿರಿ ಶುರುವಾಗಿದೆಯಲ್ಲ, ದೌರ್ಜನ್ಯ ಶುರುವಾಗಿದೆಯಲ್ಲ.
ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಎಷ್ಟನೇದಿದು? ಈಗ ಎಷ್ಟನೇ ಪ್ರಕರಣ? ಬೆಳಗಾವಿಯಲ್ಲಾಯಿತು, ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಆಯಿತು. ನಿಮಗೆ ಅದ್ರ ಬಗ್ಗೆ ಏನು ಅನಿಸ್ಲೇ ಇಲ್ಲ. COD ತನಿಖೆ ಕೈ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರಿ. ಈಗ ಈ ಪ್ರಕರಣ ಬಂದಿದೆ, ಇದನ್ನು ಯಾವಾಗ COD ಕೊಟ್ಬಿಟ್ಟು ಮುಚ್ಚಾಕ್ತಾರೆ ಹೇಳ್ಬೇಕು. ಕಾಂಗ್ರೆಸ್ ಅವರು ಈ ಪ್ರಕರಣನೂ COD ಕೊಟ್ಟು ಯಾವಾಗ ಮುಚ್ಚಾಕ್ತಾರೆ ಗೊತ್ತಿಲ್ಲ. ದಲಿತರ ಮಕ್ಕಳ ಕೈಲಿ ಪಿಟ್ಟುಗಳನ್ನು ಕ್ಲೀನ್ ಮಾಡುವಂಥ ಒಂದು ಹೀನಾಯ ಕೆಲಸವನ್ನು ಮಾಡಿದ್ರಿ. ಈ ಥರ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಪೂರ್ತಿ ಕುಸಿದೋಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತಲೂ ಜನಕ್ಕೆ ಅನಿಸ್ತಾ ಇಲ್ಲ. ಈ ಸರ್ಕಾರ ಸತ್ತೋಗಿದೆ ಅಂತ ಜನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ತೀರಿ. ಬರದ ವಿಚಾರವಾಗಿಯೂ ಅಷ್ಟೇ, ರೈತರಿಗೆ ಹಣ ಸರಿಯಾಗಿ ಬಿಡುಗಡೆ ಮಾಡಿಲ್ಲ ಅಂದರೆ ನಾನು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ರೈತರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಈಗ ಪ್ರಾರಂಭವನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.